ನಿವೃತ್ತ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಎನ್.ವೈ. ಹನುಮಂತಪ್ಪನವರು ಅನೇಕ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದ ಜಿ. ಪ್ರಕಾಶ್ ರವರು ತಿಳಿಸಿದರು. ಪಟ್ಟಣದಲ್ಲಿ ಗುರುವಾರ ನಿವೃತ್ತ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರ 86ನೇ ಹುಟ್ಟುಹಬ್ಬದ ಪ್ರಯುಕ್ತ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಮತ್ತು ಕೇಕ್ ಕತ್ತರಿಸಿ ಮತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಿ ಅವರು ಮಾತನಾಡಿದರು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಅತಿ ಉನ್ನತ ಹುದ್ದೆಗೇರಿ ಬಡವರ ಕಷ್ಟಗಳನ್ನು ಹತ್ತಿರದಿಂದ ಗಮನಿಸಿದಂತಹ ಧೀಮಂತ ನಾಯಕ. ಇವರು ಮಾಡಿದಂತಹ ಕೆಲಸಗಳು ಶಾಶ್ವತವಾಗಿ ಉಳಿದಿವೆ. ಆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು 100 ಕಾಲ ಬಾಳಲಿ ಎಂದು ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಬ್ದುಲ್ಲಾ ಮಾತನಾಡಿ, ಎಸ್ಟಿ ಸಮುದಾಯದಲ್ಲಿ ಹುಟ್ಟಿ ಅತ್ಯುನ್ನತ ಹುದ್ದೆಗೇರಿದ ಉತ್ತಮ ವ್ಯಕ್ತಿ ಅವರಿಗೆ ಮತ್ತು ಆ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಚಾರ ಎಂದರು. ಕಾಂಗ್ರೆಸ್ ಮುಖಂಡರು ಮತ್ತು ಡಿಎಸ್ಎಸ್ ಸಂಚಾಲಕರಾದ ನಾಗಭೂಷಣ್ ಮಾತನಾಡಿ, ಜಿಲ್ಲಾ ಮಾಜಿ ಸಂಸದರು ಮತ್ತು ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಎನ್.ವೈ. ಹನುಮಂತಪ್ಪನವರಿಗೆ ಕಾಂಗ್ರೆಸ್ ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಮುಖಂಡರಿಂದ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ಕಾಪಾಡಲಿ ಎಂದು ಪ್ರಾರ್ಥಿಸಿದರು. ಮುಂದಕ್ಕೆ ಇವತ್ತು ಮೊಳಕಾಲ್ಮೂರು ಕ್ಷೇತ್ರದ ಹಿಂದುಳಿದ ಪ್ರದೇಶದಲ್ಲಿ ರಾಂಪುರ ಗ್ರಾಮದಲ್ಲಿ ಹುಟ್ಟಿದಂತಹ ಜಸ್ಟಿಸ್ ಎನ್.ವೈ. ಹನುಮಂತಪ್ಪರವರು ಹುಟ್ಟಿದಂತಹ ದಿನ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಮೊಳಕಾಲ್ಮೂರು ಕ್ಷೇತ್ರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ಕ್ಷೇತ್ರದ ಅನೇಕ ಭಾಗಗಳಲ್ಲಿ ಮತ್ತು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹೃದಯಪೂರ್ವಕವಾಗಿ ಇಷ್ಟಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಿಂದುಳಿದ ಪ್ರದೇಶದ ರಾಂಪುರ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆಗ್ತಕ್ಕಂಥ ಅರ್ಹತೆ ಇತ್ತು. ಈ ಭಾರತ ದೇಶದ ಒಂದು ಲಾ ಮಿನಿಸ್ಟರ್ ಆಗ್ತಕ್ಕಂಥ ಅರ್ಹತೆ ಕೂಡ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರಿಗೆ ಇತ್ತು. ಆದರೆ ಕೆಲವಾರು ಕಾರಣಗಳಿಂದ ಅವರು ಹೈದರಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದರು, ಒರಿಸ್ಸಾ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆದರು, ಬೆಂಗಳೂರು ಹೈಕೋರ್ಟಿನಲ್ಲಿ ಕೂಡ ನ್ಯಾಯಮೂರ್ತಿಯಾಗಿ ಸೇವೆಯನ್ನ ಸಲ್ಲಿಸಿದರೆ ಈ ದೇಶದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಅನೇಕ ಐತಿಹಾಸಿಕ ತೀರ್ಪುಗಳನ್ನು ನೀಡಿ ಅವರು ಕೊಟ್ಟಂತಹ ತೀರ್ಪುಗಳು ಇವತ್ತು ಕಾನೂನುಗಳಾಗಿ ಮಾರ್ಪಟ್ಟು ಅನೇಕ ಜನಸಮುದಾಯಗಳಿಗೆ ಅನುಕೂಲ ಆಗ್ತಕ್ಕಂಥ ಅದ್ಭುತವಾದ ಕೆಲಸವನ್ನ ಇತಿಹಾಸ ಬರಿದೇ ಇರತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಲೋಕಸಭಾ ಸದಸ್ಯರಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಈ ಯಾವತ್ತೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಮರಿಲಾರದಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಇತಿಹಾಸದ ಭೂಪಟದಲ್ಲಿ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥ DRDO ಒಂದು ಯೋಜನೆಯನ್ನ ಈ ನಾಯಕನಹಟ್ಟಿ ಹತ್ತಿರ ಕುದಾಪುರದಲ್ಲಿ ಜಾರಿಗೆ ತಂದು ಸ್ಥಾಪನೆ ಮಾಡಿಸಿದ್ರು. ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲದಿಂದ ತತ್ತರಿಸತಕ್ಕಂಥ ಕೂಲಿ ಕಾರ್ಮಿಕರಿಗೆ ಒಂದು ಜೀವದಾನ, ಒಂದು ವರದಾನ ಅಂದ್ರೆ ತಪ್ಪಾಗಲಾರದು ಉದ್ಯೋಗ ಖಾತ್ರಿ ಯೋಜನೆ. ಕಾಂಗ್ರೆಸ್ ಬಾಂಧವರಿಗೆ ಮತ್ತು ಈ ಮೊಳಕಾಲ್ಮೂರು ಟೌನಿನ ನಾಗರಿಕರಿಗೆ ಇವತ್ತೊಂದು ಶುಭಾಶಯ. ಈ ಎನ್.ವೈ. ಹನುಮಂತಪ್ಪನವರು ಹುಟ್ಟುದಿನ ಆದ್ರಿಂದ ಅವರಿಗೆ ನಾವೆಲ್ಲ ಇಲ್ಲಿ ಸೇರಿ ಶುಭಾಶಯಗಳನ್ನು ಅರ್ಪಿಸುತ್ತಾ, ಈಗಾಗಲೇ ಪ್ರಕಾಶನವರು ಅವ್ರ ಬಗ್ಗೆ ಎಲ್ಲ ಸಾಕಷ್ಟು ಇದನ್ನ ಹೇಳಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಬೇಕಂತ ಬಯಸ್ತೀನಿ. ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಎಸ್ಟಿ ಸಮುದಾಯದಿಂದ ಆಯ್ಕೆ ವಿದ್ಯಾಭ್ಯಾಸ ಮುಗಿಸಿ ರಾಷ್ಟ್ರದ ನ್ಯಾಯವಾದಿಗಳಾಗಿ ಆಗಿರ್ತಕ್ಕಂಥ ಇದು ಎಲ್ಲ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಸ್ಟಿ ಜನಾಂಗಕ್ಕೂ ಮತ್ತು ಈ ತಾಲೂಕಿನಲ್ಲಿ ಇರ್ತ ಎಲ್ಲ ನಾಗರಿಕರಿಗೆ ಒಂದು ಹೆಮ್ಮೆಯಾದ ವಿಷಯ. ಇಂತಹ ಸ್ಥಾನಕ್ಕೆ ಯಾರೂ ಹೋಗಿಲ್ಲ. ಆದ್ರಿಂದ ನಾವು ಇವತ್ತು ಹೆಮ್ಮೆ ಪಡಬೇಕಾಗಿದೆ. ಆದ್ರಿಂದ ಅವರಿಗೆ ದೇವರು ಇನ್ನು ಮುಂದೆ ಆರೋಗ್ಯ ಕೊಟ್ಟು ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ, ನಮಗೆ ಹೀಗೆ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಬಯಸುತ್ತಾ, ಗೌರವಾನ್ವಿತ ಎಲ್ಲ ಕಾಂಗ್ರೆಸ್ನ ಅಭಿಮಾನಿ ಬಂಧುಗಳೇ, ಇವತ್ತೇನು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಎನ್.ವೈ. ಗೋಪಾಲಕೃಷ್ಣ ಅವರ ಅಣ್ಣನಾದಂಥ ಜಸ್ಟಿಸ್ ಎನ್.ವೈ. ಹನುಮಂತಪ್ಪನವರು
ಇವತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು, ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ಅವರಿಗೆ 85 ವರ್ಷ ಪೂರೈಸಿ ಇವತ್ತು 86ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಒಂದು ದಿನ. ಅವರಿಗೆ ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಕಾಂಗ್ರೆಸ್ನ ಎಲ್ಲ ಅಭಿಮಾನಿ ವರ್ಗದವರು ಇವತ್ತು ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರೋದ್ರ ಮುಖೇನ ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಳ ರೋಗಿಗಳಿಗೆ ನಾವು ಬ್ರೆಡ್ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವರ ಜನ್ಮದಿನ ಶುಭಾಶಯ ಕೋರೋದ್ರ ಜೊತೆಗೆ ಅವರಿಗೆ ಆರೋಗ್ಯ ಕೊಟ್ಟು ಭಗವಂತ ಆಯುಷನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂಚೂಣಿಯಲ್ಲಿ ಸ್ವಾಮಿ ಬರ್ತಾರೆ. ನೀವು ನಿಲ್ಸ್ಕೊಂಡ್ರೆ ಪಾಪ ಕೈ ಹಿಡ್ಕ ಇವತ್ತಾಗಿರಪ್ಪ ಒಬ್ಬೊಬ್ರು ಜಸ್ಟಿಸ್ ಹನುಮಂತಪ್ಪ ಸಾಹೇಬ್ರಿಗೆ, ಜಸ್ಟಿಸ್ ಹನುಮಂತಪ್ಪ ಸಾಹೇಬ್ರಿಗೆ, ಜಸ್ಟಿಸ್ ಹನುಮಂತಪ್ಪ ಸಾಹೇಬ್ರಿಗೆ. ಜಸ್ಟಿಸ್ ಹನುಮಂತಪ್ಪ ಸಾಹೇಬ್ರಿಗೆ, ಜಸ್ಟಿಸ್ ಹನುಮಂತಪ್ಪ ಸಾಹೇಬ್ರಿಗೆ. ಪವರ್ ಇಲ್ಲ, ಇನ್ನು ಇಮ್ಮಾಳಿಲ್ಲ, ಇಮ್ಮಾಳ ಬೇಸಿಲ್ಲ. ನಾವು ಅಲ್ಲಿ ಪಡೆಯಕ್ಕೆ ಬೇಡ ಅಂತೀವಿ, ಮತ್ತೆ ಇಲ್ಲೇ ಚೆನ್ನಾಗಿ ಎಲ್ಲ ಬಂದ್ರೆ ಇಲ್ಲಿ ಮಾಡೋದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರ ಮತ್ತು ಗುತ್ತಿಗೆದಾರರಾದ ಎಸ್ ಖಾದರ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಓಬಣ್ಣ, ಪಿ ಗೋಪಾಲ್, ಮುಖಂಡರಾದ ಯರ್ಜನಹಳ್ಳಿ ನಾಗರಾಜ್, ರಫಿ, ರಾಯಪುರದ ಸುರೇಶ್, ಬಡೋಬಯ್ಯ, ಮಲ್ಲಿಕಾರ್ಜುನ್, ರೇಷ್ಮೆ ಸುರೇಶ್, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಹೊಸಪೇಟೆ, ವೈದ್ಯಾಧಿಕಾರಿಗಳಾದ ಮಂಜುನಾಥ್, ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.